ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಪೋಸ್ಟ್ ಮಾಡೋ ಬೆಸ್ಟ್ ಟೈಮ್ ಏನು ಅಂತ 90% ಜನರಿಗೆ ಗೊತ್ತೇ ಇಲ್ಲ. ಯಾವಾಗ ಬೇಕಾದರೂ ತಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಅದರಿಂದ 100, 200, 500 ಈ ರೀತಿ ಯೂಸ್ಗಳು ನೋಡಲು ಸಿಗುತ್ತೆ. ಉಳಿದಿರೋ 10% ಜನರು ತಮ್ಮ ಸೀಕ್ರೆಟ್ ಟೈಮಲ್ಲಿ ವಿಡಿಯೋನ ಪೋಸ್ಟ್ ಮಾಡ್ತಾರೆ. ಅದರಿಂದ ಅವರಿಗೆ ಲಕ್ಷಗಳಲ್ಲಿ ಮಿಲಿಯನ್ಗಳಲ್ಲಿ ಯೂಸ್ಗಳು ಬರುತ್ತೆ. ನೀವು ಎಷ್ಟೇ ದೊಡ್ಡ ಕ್ಯಾಮ್ರಾಯಿಂದ ಶೂಟ್ ಮಾಡಿ ಎಷ್ಟೇ ಕ್ವಾಲಿಟಿ ಕಾಂಟೆಂಟ್ ಮಾಡಿದ್ರೂ ನೀವು ಈ ಸೀಕ್ರೆಟ್ ಟೈಮ್ ನಿಮಗೆ ಗೊತ್ತಿಲ್ಲ ಅಂದರೆ ಏನೂ ಯೂಸ್ ಇಲ್ಲ. ನೀವು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಅದರಿಂದ ನಿಮ್ಮ ಈ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ನಾರ್ಮಲಿ ಎಲ್ಲರೂ ಫಾಲೋ ಮಾಡೋ ಹಾಗೆ ನಿಮ್ಮ ಪ್ರೊಫೈಲ್ ಅಲ್ಲಿ ಹೋಗಿ, ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಲ್ಲಿ ಹೋಗಿ, ಫಾಲೋವರ್ಸ್ ಅಲ್ಲಿ ಹೋಗಿ, ಎಲ್ಲಕ್ಕಿಂತ ಲಾಸ್ಟ್ ಅಲ್ಲಿ ಮೋಸ್ಟ್ ಆಕ್ಟಿವ್ ಟೈಮ್ ಅಂತ ಇದೆ ನೋಡಿ, ಈ ಗ್ರಾಫ್ ನ ಫಾಲೋ ಮಾಡ್ತಾರೆ. ಇದರಲ್ಲಿ ನಾರ್ಮಲಿ ಎಲ್ಲರಿಗೂ 6 PM ತೋರಿಸುತ್ತೆ. ನೀವು ಕೂಡ ಈ ಟೈಮ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಈ ಟೈಮ್ ಅಲ್ಲಿ ಎಲ್ಲರೂ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತಾರೆ. ನೀವು ಬಿಗ್ನರ್ ಆಗಿದ್ರೆ ನೀವು ಇದೇ ಟೈಮ್ಗೆ ನಿಮ್ಮ ವಿಡಿಯೋನ ಪೋಸ್ಟ್ ಮಾಡಿದ್ರೆ ಯಾವುದೇ ಒಂದು ಮೂಲೆಯಲ್ಲಿ ಉಳಿದ್ಬಿಡುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಫಾಲೋವರ್ಸ್ ಇದ್ರೆ ನೀವು ಈ ಟೈಮ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬಹುದು. ಆದ್ರೆ ನೀವು ಒಂದು ಬಿಗ್ನರ್ ಆಗಿದ್ದರಿಂದ 6 PM ಗೆ ನೀವು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಕ್ಕೇನೆ ಹೋಗಬೇಡಿ. ಇನ್ಸ್ಟಾಗ್ರಾಮ್ ಏನು ಕರೆಕ್ಟ್ ಆಗಿ ತೋರಿಸ್ತಾ ಇದೆ 6 PM ಅಲ್ಲಿ ಜಾಸ್ತಿ ಜನರು ಆಕ್ಟಿವ್ ಇರ್ತಾರೆ. ಆದ್ರೆ ನೀವು ಒಂದು ಟ್ರಿಕ್ ನ ಯೂಸ್ ಮಾಡಿ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ನಾರ್ಮಲಿ 6 PM ಅಂತ ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ 1 ತಾಸು ಅಥವಾ 1.5 ತಾಸು ಮುಂಚೆನೆ ನಿಮ್ಮ ವಿಡಿಯೋನ ಪೋಸ್ಟ್ ಮಾಡಿ. ಇವಾಗ 6 PM ಇದೆ ಅಲ್ವಾ, ಸೊ ನೀವು 4:30 4 ಗಂಟೆಗೆ ಈ ರೀತಿ ವಿಡಿಯೋನ ಪೋಸ್ಟ್ ಮಾಡಿ. ಅದರಿಂದ ಏನಾಗುತ್ತೆ ಅಂದ್ರೆ 6 PM ವರೆಗೂ 1.5 ಗಂಟೆಯಲ್ಲಿ ನಿಮ್ಮ ವಿಡಿಯೋ ಎಂಗೇಜ್ಮೆಂಟ್ ಹೇಗಿದೆ ಅಂತ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಡಿಸೈಡ್ ಮಾಡುತ್ತೆ. ಇವಾಗ ನಿಮ್ಮ ವಿಡಿಯೋದಲ್ಲಿ ಜಾಸ್ತಿ ಎಂಗೇಜ್ಮೆಂಟ್ ನೋಡಲು ಸಿಗ್ತಾ ಇದ್ರೆ ನಿಮ್ಮ ವಿಡಿಯೋ ಖಂಡಿತ ವೈರಲ್ ಆಗೇ ಆಗುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಮೋಸ್ಟ್ ಆಕ್ಟಿವ್ ಟೈಮ್ 6 PM ಅಂತ ತೋರಿಸ್ತಾ ಇದೆ ಅಂದ್ರೆ ಅದರ 1 ಗಂಟೆ ಮುಂಚೆ ಅಥವಾ 1.5 ಗಂಟೆ ಮುಂಚೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ. ನಿಮ್ಮ ವಿಡಿಯೋ ವೈರಲ್ ಆಗೋ ಜಾಸ್ತಿ ಸಾಧ್ಯತೆಗಳು ಇರುತ್ತೆ. ಕೆಲವೊಂದು ಕೇಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ರಾತ್ರಿ 12 ಗಂಟೆಗೆ ವಿಡಿಯೋ ಪೋಸ್ಟ್ ಮಾಡಿದ್ರು ಕೂಡ ವೈರಲ್ ಆಗುತ್ತೆ. ಹೇಗೆ ಅಂದ್ರೆ ನಿಮ್ಮ ಕಾಂಟೆಂಟ್ ಚೆನ್ನಾಗಿದೆ ಅಂದ್ರೆ, ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ನಾನು ಪರ್ಸನಲಿ ರಿಸರ್ಚ್ ಮಾಡಿ ಮತ್ತೆ ನಾನು ಕೂಡ ಆ ಟೈಮ್ ನ ಯೂಸ್ ಮಾಡಿಕೊಂಡು ಕೆಲವೊಂದು ಟೈಮ್ಸ್ ನ ನಾನು ತಿಳ್ಕೊಂಡಿದ್ದೀನಿ. ಆ ಟೈಮ್ಸ್ ಏನೆಂದ್ರೆ ನೀವು ಮಂಡೇ ಇಂದ ಫ್ರೈಡೇ ವರೆಗೂ ಈವ್ನಿಂಗ್ ಅಲ್ಲಿ 4 ಅಥವಾ 4:30 PM ಗೆ ನಿಮ್ಮ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಇದರಿಂದ ನಿಮ್ಮ ವಿಡಿಯೋಗಳು ಜಾಸ್ತಿ ವೈರಲ್ ಆಗೋ ಸಾಧ್ಯತೆ ಇರುತ್ತೆ. ಸ್ಯಾಟರ್ಡೆ ಮತ್ತೆ ಸಂಡೇ ನೀವು ನಿಮ್ಮ ವಿಡಿಯೋನ ಮಾರ್ನಿಂಗ್ 9 ರಿಂದ 10 ಗಂಟೆ ಒಳಗಡೆ ನಿಮ್ಮ ವಿಡಿಯೋನ ಪೋಸ್ಟ್ ಮಾಡಿದ್ರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಒಂದು ಪ್ರೋ ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಪ್ರೋ ಟಿಪ್ ಏನೆಂದ್ರೆ ಜಾಸ್ತಿ ಜನರು ಫಾಲೋ ಮಾಡೋ, ಜಾಸ್ತಿ ಜನರು ಯೂಸ್ ಮಾಡೋ ಟ್ರಿಕ್ ಇದು. ಸೆಟ್ ಯುವರ್ ಓನ್ ಟೈಮ್. ನಿಮ್ಮ ಓನ್ ಟೈಮ್ ನ ಸೆಟ್ ಮಾಡೋದ್ರಿಂದ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ನಿಮ್ಮ ವಿಡಿಯೋಸ್ ಗಳನ್ನ ವೈರಲ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾರ್ಮಲಿ ನಿಮ್ಗೆ ಯಾವ ಟೈಮ್ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಲು ಟೈಮ್ ಇರುತ್ತೆ ಆ ಟೈಮ್ ನ ಒಂದು ಫಿಕ್ಸ್ ಟೈಮ್ ನ ನೀವು ಸೆಟ್ ಮಾಡ್ಕೊಳ್ಳಿ. ನೀವು ಡೈಲಿ ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡುವಾಗ ಅದೇ ಟೈಮ್ಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ. ಅದರಿಂದ ನಿಮ್ಗೆ ಎರಡು ಬೆನಿಫಿಟ್ ಇದೆ. ಒಂದು, ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ಗೆ ಗೊತ್ತಾಗುತ್ತೆ ನೀವು ಯಾವ ಟೈಮ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತ. ಸೊ ಅದೇ ಟೈಮ್ಗೆ ನಿಮ್ಮ ವಿಡಿಯೋಗಳನ್ನ ವೈರಲ್ ಮಾಡುತ್ತೆ. ಮತ್ತೆ ಎರಡನೇ ಬೆನಿಫಿಟ್ ಏನಂದ್ರೆ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ಆ ಫಾಲೋವರ್ಸ್ಗೆ ಗೊತ್ತಾಗುತ್ತೆ ನೀವು ಇದೇ ಟೈಮ್ಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತ. ಆ ಟೈಮಲ್ಲಿ ನಿಮ್ಮ ಫಾಲೋವರ್ಸ್ ಬಂದು ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾರೆ. ಈ ರೀತಿಯಾಗಿ ನಿಮ್ಮ ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡಿ ನೀವು ಕೂಡ ನಿಮ್ಮ ವಿಡಿಯೋಸ್ಗಳನ್ನ ವೈರಲ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಹೆಚ್ಚಿನ ಯೂಸ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.